ಮೈಸೂರು ಮಹಾರಾಜರದ್ದು ಫೋಟೋಸ್ ಇದೆ. ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು. ಅವಾಗಿನ ಕಾಲದಲ್ಲಿ ದರ್ಬಾರ್ಗೆ ಹೋಗ್ತಿದ್ರು, ಮೈಸೂರು ದರ್ಬಾರ್ಗೆ. ಇದು ದರ್ಶನ್, ಸೃಜನ್ ಲೋಕೇಶು, ಅವರಮ್ಮ ದರ್ಶನ್ ವೈಫು ಅವರೆಲ್ಲ. ಪ್ರಕಾಶ್ ಬೆಳವಾಡಿ, ಇದು ಇವರು ಶ್ರೀಧರ್ ಡ್ಯಾನ್ಸರ್ ಇದಾರಲ್ಲ ಅವರು. ಮೈಸೂರು ಪ್ಯಾಲೇಸಿಂದ ನಮ್ಮ ಅಜ್ಜಿಗೆ ಬರ್ತಾ ಇದ್ದ ಇನ್ವಿಟೇಷನ್ನು. ಇದೆಲ್ಲ ಮದುವೆ ಪತ್ರಿಕೆಗಳು. ಮೇಡಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಾ? ಅದು ಚಿತ್ರಶಾನೆ ಅವರು ಮತ್ತೆ ನಮ್ಮ ಮನೆಯವರು. ಯಾವ ಸಿನಿಮಾದಲ್ಲಿ ಮೇಡಮ್? ಚೈತ್ರದ ಚಿಗುರು, ದೇವಂಗಿ ಮನೆ. ಅದು 300 ವರ್ಷದ ಹಳೆ ಮನೆ. ಅದು ಅವರು ಡಿವೈಡ್ ಆದ್ಮೇಲೆ ಇಲ್ಲಿ ಇವೆರಡು ಮನೆ ಕಟ್ಟಿದ್ರು. ಅವ್ರು 3 ಜನ ಬ್ರದರ್ಸು. ಫಸ್ಟ್ ಬ್ರದರ್ ಇಲ್ಲಿ ಕಟ್ಟಿದ್ರು ನಮ್ಮ ಅಜ್ಜ. ಅವ್ರು ಸೆಕೆಂಡ್ ಬ್ರದರ್ ಇದ್ರು, ಲಾಸ್ಟ್ ಬ್ರದರ್ ಅಲ್ಲೇ ಇದ್ರು. ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳಿದ್ರೆ ಆತಿಥ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ನೇಚರ್ ಮಧ್ಯದಲ್ಲಿದೆ. ಅದು ತೀರ್ಥಹಳ್ಳಿ ಕುವೆಂಪು ಮನೆಗೆ ಹೋಗ್ಬೇಕು ಅಂದ್ರೆ ಜಸ್ಟ್ ಮಲ್ನಾಡ್ ಸ್ಟೈಲಲ್ಲಿ ಇರಬೇಕು ಅಂತ ಈ ಕಂಬಗಳನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ವಿ. ವುಡ್ ಈ ಥರ ಕಂಬಗಳು. ಇದು ನಮ್ಮ ಸಿಟ್ಟಿಂಗ್ ರೂಮ್. ಇದು ಕೃಷ್ಣ ಅವರು, ಇದು ಅನಂತಮೂರ್ತಿ ಅವರು. ಎಲ್ಲ ಸಾಹಿತಿಗಳು ಬಂದಿದ್ದು. ಸುದೀಪ್, ಶಿವಣ್ಣ ಅವರು. ಅಜ್ಜನ ತಂಗಿ ಅವರ ಹಸ್ಬೆಂಡ್ ಭಾಳ ಮುಂಚೆನೇ ಚಿಕ್ಕಲ್ಲೇ ತೀರೋಗ್ಬಿಡ್ತಾರೆ. ಆಗ ಹಾಸ್ಪಿಟ್ಲ್ ಕಳಿಸ್ತಾರೆ. ಇನ್ ಮೆಮೊರಿ ಆಫ್ ಅವ್ರ ಹಸ್ಬೆಂಡ್ ಹೆಸರಲ್ಲಿ ಕಟ್ಟಿಸ್ತಾರೆ ಇಲ್ಲೇ ದೇವಂಗಿನಲ್ಲಿ. ಆಗ ಇದು ಮೈಸೂರು ಮಹಾರಾಜರು ಕೊಟ್ಟಿರೋದು ಸೈಟೇಷನ್, ಗೋಲ್ಡ್ ಮೆಡ್ಲು, ಒಂದು ಸೈಟೇಷನ್ನು. ಭಾಳ ಸೋಷಿಯಲ್ ವರ್ಕು, ಹಾಸ್ಪಿಟ್ಲು. ಮಲೆನಾಡಿನ ದೇವಂಗಿ ಅರಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವಾಗ ಗೆಸ್ಟ್ ಬಂದರೆ ಕೆಳಗಡೆ ಉಳಿಲಿಕ್ಕೆ ವ್ಯವಸ್ಥೆ ಇದೆಯಾ? ಮೇಲೇನಾ? ಕೆಳಗೆ 2 ರೂಮ್ ಇದೆ, ಮೇಲ್ಗಡೆ 4 ರೂಮ್ ಇದೆ. ಮೈಸೂರು ಮಹಾರಾಜರದ್ದು ಫೋಟೋಸ್ ಇದೆ. ಅದು ನಮ್ಮ ಅಜ್ಜ ಎಲ್ಲ ದರ್ಬಾರ್ಗೆ ಹೋಗೋರು. ಅವಾಗಿನ ಕಾಲದಲ್ಲಿ ದರ್ಬಾರ್ಗೆ ಹೋಗ್ತಿದ್ರು, ಮೈಸೂರು ದರ್ಬಾರ್ಗೆ. ಹೌದಾ? ಸೊ ಹಾಗಾಗಿ ನಮ್ಮ ಹಳೆ ಮನೆಗಳಲ್ಲಿ ಇದರಲ್ಲಿ ಎಲ್ಲ ರಾಜರದ್ದು ಫೋಟೋ. ಅವಾಗೆಲ್ಲ ರಾಜಶಾಸನ ಪತ್ರಿಕೆಗಳು ಅಂತ, ಅಂದರೆ ಈಗಿನ ಗೆಜೆಟಿಯರ್ ಥರ ರಾಜಶಾಸನ ಪತ್ರಿಕೆಗಳು ಬರೋದು. ಅವರು ಶಾಸನ ಮಾಡೋದು, ಗೆಜೆಟ್ ನೋಟಿಫಿಕೇಶನ್ ಏನಂತಾರೆ ಆ ಥರದ್ದೆಲ್ಲ ಅವಾಗೆಲ್ಲ ಕಳಿಸೋರು. ಆ ಥರ ಒಂದು ಹಳೆ ಕಾಲದ್ದಿದ್ದು. ಅವರೆಲ್ಲ ದೊಡ್ಡ ಲ್ಯಾಂಡ್ ಲಾರ್ಡ್ಸು, ತುಂಬ ಜಮೀನಿತ್ತು. ಅದನ್ನು ಟೆನೆಂಟ್ಸು ಅವರು ಕಲ್ಟಿವೇಟ್ ಮಾಡೋರು. ಅವರು ಇವರಿಗೆ ಇಂಟರ್ನ್ ದೇಸ್ ಟು ಗಿವ್ ರೆಂಟ್. ಆ ಜಮೀನು ಮಾಡಿದ್ದಕ್ಕೆ ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತ, 1 ಎಕರೆ ಮಾಡಿದವನಿಷ್ಟು, ಅರ್ಧ ಎಕರೆ ಮಾಡಿದವನಿಷ್ಟು ಅಂತ ಈ ಲ್ಯಾಂಡ್ ಲಾರ್ಡ್ಸಿಗೆ ಕೊಡೋರು. ಆಮೇಲೆ ಇವರು ಇಂಟರ್ನ್ ಮಹಾರಾಜರಿಗೆ ಕೊಡ್ತಾಯಿದ್ರು. ಹಂಗೆ ದೊಡ್ಡ ಜಮೀನ್ದಾರರು. ಹಾಂ, ಅದು ಜಮೀನ್ದಾರರು. ಈಗೆಲ್ಲ ಹೋಯ್ತಲ್ಲ ಟೆನೆಂಟ್ಸ್. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಜಮೀನು ಅವಾಗ ದೇವಂಗಿ ಮನೆಯದೆಲ್ಲ ಒಂದು 2-2 ಸಾವಿರ ಎಕರೆ ಅವಾಗೆಲ್ಲ ಇತ್ತು. ಈಗೆಲ್ಲ ಟೆನೆಂಟ್ಸ್ 74-75 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಮೇಲೆ ಮನೆಯದು ಏನಿತ್ತು ಸ್ವಲ್ಪ ಇತ್ತು. ಉಳಿದು ಸುಮಾರು ತುಂಬ ಜನ ಇದೆಲ್ಲ ಸುತ್ತಮುತ್ತಲು ಇರೋದೆಲ್ಲ ತುಂಬ ಟೆನೆಂಟೆಡ್ ಲ್ಯಾಂಡು. ಅವರಿಗೆ ಎಲ್ಲ ಈಗೆಲ್ಲ ಅವರೇ ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೆ. ಓಕೆ, ಏನು ಹಳೆ ಕಾಲದ ರೀತಿಯಲ್ಲಿ ಮಾದರಿಯಲ್ಲಿ ಮಾಡಿದ್ದೀರಾ? ಕಂಬ ಸಾಲಿನ ಮನೆ ಥರ. ಇದು ಇದಕ್ಕೆ ನೇಚರ್ಗೆ ನಮ್ಮ ಈ ಮಲ್ನಾಡ್ ಸ್ಟೈಲಲ್ಲಿ ಇರಬೇಕು ಅಂತ ಈ ಕಂಬಗಳನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ವಿ. ವುಡ್ ಈ ಥರ ಕಂಬಗಳು. ಇದು ನಮ್ಮ ಸಿಟ್ಟಿಂಗ್ ರೂಮ್. ಇದು ಸಿಟ್ಟಿಂಗ್ ರೂಮ್. ಹಾಂ, ಇದು ಸಿಟ್ಟಿಂಗ್ ರೂಮ್. ಇದು ಯಾರಾದ್ರೂ ಬಂದರೆ ಗೆಸ್ಟು ಎಲ್ಲ ಗೆಸ್ಟ್ ಇಲ್ಲಿ ಬಂದಿರ್ತಾರಲ್ಲ ಅವರಿಗೆ ಕೂತ್ಕೊಂಡು ಮಾತಾಡೋದಕ್ಕೆ ಕಮೆಂಟ್ ಸಿಟ್ ಹಿಯರ್ ಎಲ್ಲ ಮಾತಾಡ್ತಾ ಕೂರ್ತಾರೆ. ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಮಾಡಿದ್ರೆ ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್. ಅದು ಇಲ್ಲಿ ಅವ್ರು ಕೂತ್ಕೊಂಡು ಕೆಲವ್ರು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಕೇರಮ್ ಇದೆ. ಅವರು ಗೆಟ್ ಟುಗೆದರ್ಗೆಲ್ಲ ಇದೊಂದು ಜಾಗ. ಕೇರಮ್ ಕೂಡ ಕೇರಮ್ ಮಾಡ್ತಾರೆ. ಕೆಲವ್ರು ಕೂತ್ಕೊಂಡು ಇಲ್ಲಿ ಹರಟೆ ಹೊಡಿತಾ ಕೂರ್ತಾರೆ. ಕಾಫಿ ತೋಟ ಇದೆಯಾ ಹಿಂದ್ಗಡೆ? ಇದು ತೋಟ, ಇದು ಕಾಫಿ ಇದೆ. ಅಡಿಕೆ, ತೆಂಗು, ಕಾಫಿ, ಹಣ್ಣಿನ ಗಿಡಗಳು ಎಲ್ಲ ಇದೆ ನಮಗೆ. ವಾವ್, ಒಳ್ಳೆ ಬ್ಯೂಟಿಫುಲ್ ಮಲ್ನಾಡ್ ನೇಚರ್ ಇದು. ಬ್ಯಾಕ್ ಸೈಡ್ ಎಲ್ಲ ವೆನಿಲಾ ಬೆಳೆದಿದ್ವಿ 5 ಎಕರೆ. ಇಲ್ಲಿ ಫುಲ್ ಅವಾಗ ವೆನಿಲಾ ತುಂಬಾ ಚೆನ್ನಾಗಿ ನಾವೇ ಇಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದೆ, ಎಲ್ಲ ಇತ್ತಿಲ್ಲಿ. ಆಮೇಲೆ ಒಂದ್ಸತಿ ಇದು ಬಂತು, ಎಲ್ಲ ಕಡೆ ಹೊಟ್ಟೋಗ್ಬಿಡ್ತು ವೆನಿಲಾ ಎಲ್ಲ. ಬಿಲ್ಟ್ ಬಂದು ಹೊಟ್ಟೋಯ್ತು. ಅದಾದ್ಮೇಲೆ ಅದನ್ನು ಸ್ಟಾಪ್ ಮಾಡಿದ್ವಿ ಅಲ್ಲಿಗೆ. ಆಮೇಲೆ ಈಗ ನಮಗೆ ಅದನ್ನು ಮಾಡೋಕ್ಕೂ ಆಗಲ್ಲ. ಅದನ್ನು ಹ್ಯಾಂಡ್ ಪಾಲಿನೇಷನ್ ಅಲ್ಲ, ಹಂಗಾಗಿ ತುಂಬ ಕಷ್ಟ ಮಾಡೋದು. ಮಹಾರಾಜರದ್ದು ಯಾರ್ದು ಫೋಟೋ ಇದೆಯಲ್ಲ ಇಲ್ಲಿ ಸರ್? ಯಾವ್ದು ಇದು? ಮೈಸೂರು ಪ್ಯಾಲೇಸಿಂದ ನಮ್ಮ ಅಜ್ಜಿಗೆ ಬರ್ತಾ ಇದ್ದ ಇನ್ವಿಟೇಷನ್ನು. ಇದೆಲ್ಲ ಮದುವೆ ಪತ್ರಿಕೆಗಳು. ಇದು ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಮದುವೆ ಪತ್ರಿಕೆ, ಜಯಚಾಮರಾಜೇಂದ್ರ ಒಡೆಯರ್ ಸಿಸ್ಟ್ರದ್ದು, ಆ ಥರ ಬೇರೆ ಬೇರೆ ಇದು. ಇವರು ಆಮೇಲೆ ಕೃಷ್ಣರಾಜೇಂದ್ರ ಒಡೆಯರು 25 ವರ್ಷ ಅವ್ರದ್ದು ರೂಲಿಂಗ್ ಆದಮೇಲೆ ಅವರಿಗೆ ದರ್ಬಾರಿಗೆ ಬರ್ತಿದ್ರಲ್ಲ, ಅವರಿಗೆಲ್ಲ ಇದು ಕಳಿಸಿರೋದು ಅವ್ರ ಗ್ರೀಟಿಂಗ್ಸು. ನಾನು 25 ವರ್ಷ ಆಯಿತು, ಇದು ರಾಜ್ಯಭಾರ, ಇಂಗ್ಲೀಷು, ಕನ್ನಡ, ಉರ್ದು 3 ಲ್ಯಾಂಗ್ವೇಜಲ್ಲೂ ಬರೆದಿರೋದು. ಇದು ನಮ್ಮ ಅಜ್ಜನ ತಂಗಿ ಅವರ ಹಸ್ಬೆಂಡ್ ಭಾಳ ಮುಂಚೆನೇ ಚಿಕ್ಕಲ್ಲೇ ತೀರೋಗ್ಬಿಡ್ತಾರೆ. ಆಗ ಹಾಸ್ಪಿಟ್ಲ್ ಕಳಿಸ್ತಾರೆ. ಇನ್ ಮೆಮೊರಿ ಆಫ್ ಅವ್ರ ಹಸ್ಬೆಂಡ್ ಹೆಸರಲ್ಲಿ ಕಟ್ಟಿಸ್ತಾರೆ ಇಲ್ಲೇ ದೇವಂಗಿನಲ್ಲಿ.
ಆಗ ಇದು ಮೈಸೂರು ಮಹಾರಾಜರು ಕೊಟ್ಟಿರೋದು ಸೈಟೇಷನ್, ಗೋಲ್ಡ್ ಮೆಡ್ಲು ಒಂದು ಸೈಟೇಷನ್ನು. ಹಾಗಾದ್ರೆ ಇಡೀ ಶಿವಮೊಗ್ಗಕ್ಕೆ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಕಟ್ಟಿದ್ದ ಇದು ಇದು 31ನಲ್ಲಿ ಕಟ್ಟಿದ್ದು. 32ನಲ್ಲಿ ಮೆಗಾನ್ ಹಾಸ್ಪಿಟ್ಲ್ ಆಗುತ್ತೆ. ಅಲ್ಲೂ ನಮ್ಮ ಅಜ್ಜನೇ ಫಸ್ಟ್ ಡೋನರು. ಹಾಸ್ಪಿಟ್ಲ್ ಕಟ್ಟಬೇಕಾದ್ರೆ ಮೈಸೂರು ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರೇ ಬಂದು ಅಲ್ಲಿ ಓಪನ್ ಮಾಡ್ತಾರೆ. ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊ ಬಂದಿದ್ದಾರೆ. ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಆವಾಗಿಂದನೂ ಭಾಳ ಸೋಷಿಯಲ್ ವರ್ಕು, ಜಿಂಕಿ ಹಾಸ್ಪಿಟ್ಲು, ಕೊಂಬು ಮರ. ಮರದ್ದ. ಓಕೆ, ನಾನು ಇಷ್ಟೊಂದು ಓಪನ್ ಆಗಿ ಇಟ್ಟಿದ್ದೀರಲ್ಲ ಜಿಂಕಿ ಕೊಂಬು ಅಂತ ಅನ್ಕೊಂಡೆ. ಅದು ಮೈಸೂರು ಮಹಾರಾಜರಿಗೆ ಅವಾಗೆಲ್ಲ ದರ್ಬಾರ್ಗೆಲ್ಲ ಹೋಗೋರಲ್ಲ, ಸೊ ಹಾಗಾಗಿ ಇವರಿಗೆ ತುಂಬ ಎಲ್ಲ ಹೊರಗಡೆ ಪ್ರಪಂಚನೂ ಗೊತ್ತಿತ್ತು. ಹಾಗಾಗಿ ಎಷ್ಟು ರೂಮ್ಗಳಿದೆ ಇಲ್ಲಿ? ಇಲ್ಲಿ 4 ರೂಮ್ ಇದೆ. ಇಲ್ಲಿ ಮಾಡಿ ಮೇಲೆ 3, ಈ ಕಡೆ 3, ಆ ಕಡೆ ಒಂದಿದೆ, 4 ಇದೆ. ಇದು ಒಂದು 3 ಬೆಡ್ಡೆಡ್ ರೂಮ್. ಇದು ಇದೇ ಥರ ಬೇರೆದೆಲ್ಲ 2 ಡಬಲ್ ಕಾಟ್ ಇದೆ. ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಮಕ್ಳು ಕರ್ಕೊಂಬರ್ತಾರೆ. ಸೊ 3 ಜನ ಮಕ್ಕಳುಗಳು ಬಂದರೆ ಮಲ್ಕೊಳಕ್ಕಾಗತ್ತೆ ಅಂತ ಈ 3 ಬೆಡ್ ಹಾಕಿದ್ದೀವಿ ಇಲ್ಲಿಗೆ. ಮೇಲೆ ಮೇಲ್ಗಡೆ ಆಟಿಕ್ಕು. ಇಲ್ಲಿ ಜಾಸ್ತಿ ಜನ ಇದ್ರೆ ಮೇಲ್ಗಡೆನೂ ಹೋಗಿ ಮಲಗ್ತಾರೆ. ಫ್ರೆಂಡ್ಸ್ ಬಂದ್ರೆ ಆರಾಮಾಗಿ 4-5 ಜನ ಬಂದ್ರೆ ಒಟ್ಟಿಗೆ ಇರ್ತೀವಿ ಅಂತಾರೆ, ಮೇಲ್ಗಡೆನೂ ಹೋಗಿರ್ತಾರೆ. ಹೌದಾ? ಮೇಲೆ ನೋಡ್ತೀನಿ ರೀ, ಯಾವ ನೋಡ್ಕೊಂಬನ್ನಿ. ಮೇಲ್ಗಡೆ ಬೆಡ್ ಹಾಕ್ಬಿಡ್ತೀವಿ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಆರಾಮಾಗಿ 3 ಜನ ಮಲಗ್ಬೋದು ಅಲ್ಲಿ. ವಾವ್, 4-5 ಜನ ಅಲ್ಲ ಸರ್, ಒಂದು 10 ಜನನೇ ಮಲಗಬಹುದು. ಹೌದು, ಕರೆಕ್ಟಾಗಿ ಹೋಮ್ ಸ್ಟೇ ತರಾನೇ ಫೀಲ್ ಆಗ್ತಾ ಇದೆ ಈ ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ. ಮನೇಲಿ ಇದ್ದಂಗೆ ನೋಡಿ. ಅಲ್ಲಿ ಪೇಂಟಿಂಗ್ಸು ಅಷ್ಟೇ ಹಳೆ ಕಾಲದ್ದು, ಇವೆಲ್ಲ ಇದ್ರ ಕೆಲಸ ಮಾಡಿರೋದು, ಕೈಯಲ್ಲಿ ಮಾಡಿರೋಂಥದ್ದು, ಇವರೆಲ್ಲ ಮಾಡಿರೋದನ್ನೇ ಹಾಕಿದ್ದೀವಿ. ಓ ಹೌದಾ? ಯಾರು ಡ್ರಾಯ್ ಮಾಡಿದ್ದು ಸರ್? ಇವರು ನಮ್ಮ ಮನೆಯವರು, ನಮ್ಮ ಅಮ್ಮ ಮಾಡೋರು. ಆಗಿನ ಕಾಲದಲ್ಲೆಲ್ಲ ಅವ್ರಿಗೆಲ್ಲ ಈ ಕ್ರಾಸ್ ಸ್ಟಿಚ್ಚು ಈ ಥರದ್ದು ವರ್ಕ್ ಎಲ್ಲ ಮಾಡೋರಲ್ಲ, ಸೊ ಇವನ್ನೇ ಹಾಕಿದ್ದೀವಿ ನೋಡಿ, ಹಳೆ ಕಾಲದ್ದು ಇದನ್ನು. ಓಕೆ, ವಾವ್, ಸಖತ್ತಾಗಿದೆ. ಎಲ್ಲ ರೂಮಲ್ಲೂ ಈ ಥರದ್ದು ಹಾಕಿದ್ದೀವಿ. ಹೊರಗಡೆ ತೋಟ ಬಂತು. ಓ, ಇದು ಓಪನ್ ಕೊಟ್ಟಿದ್ದೀರಾ? ಇದು ಹೊರಗಡೆ ಸಿಟೌಟಿಗೆ ಬಂದರೆ ಹೊರಗಡೆ. ವಾವ್ 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 ವಾವ್. ಸಿಟಿಲಿ ಇದ್ದವ್ರಿಗೆ ಒಂದು ರಜಾ ಬಂದಾಗ ಇಂಥ ಪ್ಲೇಸಿಗೆ ಬರಬೇಕು ಅಂತ ಆಸೆ ಇರುತ್ತೆ. ಅಂಥವ್ರಿಗೊಂದು ಬ್ಯೂಟಿಫುಲ್ ಒಂದು ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳಿದರೆ ಆತಿಥ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ನೇಚರ್ ಮಧ್ಯದಲ್ಲಿದೆ. ಅದು ತೀರ್ಥಹಳ್ಳಿ ಕುವೆಂಪು ಮನೆಗೆ ಹೋಗಬೇಕು ಅಂದರೆ ಜಸ್ಟ್ 7 ಕಿಲೋಮೀಟರ್ ಅಷ್ಟೇ. ಸ್ಟೇ ಆಗಿ ನೀವು ಹೋಗ್ಬೋದು. ಹೇಗಿದೆ ಅಂತ ಹೇಳಿದರೆ ಒಂದು 10 ಜನ ಬಂದರೂ ಒಂದೇ ರೂಮಲ್ಲಿ ಉಳ್ಕೊಬೋದು. ದೊಡ್ಡ ಸೇವ್ ಆಗುತ್ತೆ ನಿಮ್ಮದು. ಓಕೆ. ಇಲ್ಲಿಗೆ ರೂಮ್ ಸರ್ವಿಸ್ ಇಲ್ಲ, ರೂಮ್ ಸರ್ವಿಸ್ ಅಲ್ಲ ಇದು. ಎಕ್ಸ್ಟ್ರಾ ಅವ್ರೇನಾದರೂ ಕೆಲವ್ರು ಏನು ಮಾಡ್ತಾರೆ, ಸಾಯಂಕಾಲ ಪಾರ್ಟಿ ಗಿರ್ಟಿ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಅದು ಹಾಕಿದ್ವಿ. ಈ ಕಡೆ ಎಲ್ಲ ಅದು ನಮ್ಮದು ಸುಮ್ಮನೆ ಹೋಮ್ ಸ್ಟೇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥರ ಇದನ್ನು ಹಾಕಿದ್ದೀವಿ ಅಷ್ಟೇ. ಓಕೆ ಓಕೆ. ಅಂದರೆ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತಾ? ಹೇಗೆ ಏನು ಫುಡ್? ಎರಡು ಸಿಗುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡು. ಏನೆಲ್ಲ ಸ್ಪೆಷಲ್ ಫುಡ್ ಇಲ್ಲಿ ಸಿಗುತ್ತೆ? ಯಾಕೆಂದರೆ ಇದು ಮಲೆನಾಡು ಭಾಗ ಅಲ್ಲ, ಮಲೆನಾಡು ಸ್ಟೈಲಲ್ಲೇ ಎಲ್ಲ ಮಾಡ್ತಾರೆ. ಅಕ್ಕಿ ರೊಟ್ಟಿ, ಕಡುಬು, ಎಲ್ಲ ಅವಲಕ್ಕಿ ದೋಸೆ, ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ನಾನ್ ವೆಜ್ಜು ವೆಜ್ಜು 2 ಥರನೂ ಮಾಡ್ತೀವಿ. ಗೀ ರೈಸು ಎಲ್ಲ ಅಂತ ಹೆಚ್ಚು ಕಮ್ಮಿ ಮಲೆನಾಡು ಸ್ಟೈಲಲ್ಲೇ ಎಲ್ಲ ಫುಡ್ ಮಾಡ್ತಾರೆ. ಬೇರೆ ನಾರ್ತ್ ಇಂಡಿಯನ್ ಅದು ಇದು ಇರಲ್ಲ. ಸಪ್ರೇಟ್ ಇದೆಯಾ? ವಾಶ್ರೂಮ್ ಅಂಡ್ ಟಾಯ್ಲೆಟ್ ರೂಮ್? ವಾಶ್ರೂಮ್ ಆ ಕಡೆ ಸಪ್ರೇಟ್ ಇದೆ. ಸ್ನಾನಕ್ಕೆ ಇದನ್ನ ಸ್ನಾನ ಅಂತ ಹೇಳಿದ್ರೆ ಇಲ್ಲಿ ಮಲೆನಾಡು ಭಾಗಕ್ಕೆ ಬಂದಾಗ ಅಂಡೆ ನೀರು ಇಷ್ಟಪಡ್ತಾರೆ. ಅಂಡೆ ನೀರನ್ನೇ ಇಲ್ಲಿಗೆ ಬರುತ್ತೆ, ಡೈರೆಕ್ಟ್ ಟ್ಯಾಪಿಗೆ ಬರುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಂಡೆ ಗಲ್ಲಿಗೆ ಬೆಂಕಿ ಹಾಕ್ತೀವಿ, ಅದು ಟ್ಯಾಪಿಗೆ ಬರುತ್ತೆ. ಈ ಸೈಫನ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ನಲ್ಲಿನಲ್ಲೇ ಬರುತ್ತೆ, ಕೋಲ್ಡ್ ವಾಟರ್, ಹಾಟ್ ವಾಟರ್ ಎರಡು ಬರುತ್ತೆ. ಓಕೆ. ಇದು ಸಿಟ್ಟಿಂಗ್ ರೂಮ್. ಇದು ನೋಡಿದ್ರಲ್ಲ, ಆ ಕಡೆ ಇದು ಎಲ್ಲ ಕಡೆ ಸಿಟ್ಟಿಂಗಿಗೆ ಇಲ್ಲೊಂದು ಸ್ವಲ್ಪ ಬುಕ್ಸ್ ಇಟ್ಟಿದ್ದೀವಿ, ಬಂದವರು ಇಲ್ಲೆಲ್ಲ ಓದ್ತಾ ಕೂತ್ಕೊಳ್ತಾರೆ. ಓ, ಕೃಷ್ಣ ತರಂಗಿಣಿ. ಓ, ಇದು ನಿಮ್ಮ ಹೋಮ್ ಸ್ಟೇ ಇದಾ? ಫೋಟೋಸ್ ಎಲ್ಲ? ಅದೆಲ್ಲ ನಮ್ಮ ಹೋಮ್ ಸ್ಟೇದು. ಬಂದವರಿಗೆ ಅಡ್ರೆಸ್ಸು. ಓ, ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಇದೆ. ಇದರಲ್ಲಿದೆ ನೋಡಿ. ಓ, ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಸೆಲೆಬ್ರಿಟೀಸು? ನೋಡಿ, ಇಲ್ಲಿ ಬನ್ನಿ. ಓ, ಅದಿದೆಯಾ?
ಸರ್ ಇಷ್ಟು ದೊಡ್ಡ ಡೈನಿಂಗ್ ಅಲ್ಲ ಇದು ಬಂದವರಿಗೆ ಡೈನಿಂಗ್ ಹಾಲು ಸ್ಪೇಷಿಯಸ್ ಆಗಿದೆ. ಯಾವ ಸೀಸನಲ್ಲಿ ಜಾಸ್ತಿ ಬರ್ತಾರೆ ಇಲ್ಲಿ? ಇದು ದಸರಾ ರಜದಲ್ಲಿ, ಇದರಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಸ್ವಲ್ಪ ಹಾಲಿಡೇಸ್ ಇದ್ದರೆ ಬರ್ತಾರೆ, ವೀಕೆಂಡ್ಸ್ಗೆ ಎಲ್ಲ ಇರುತ್ತೆ. ಆಮೇಲೆ ತುಂಬ ಇಲ್ಲಿ ತುಂಬ ಇದೆ ಅಂತಾರೆ. ನವಂಬರ್, ಡಿಸೆಂಬರ್, ಸೆಪ್ಟೆಂಬರಿಂದ ಡಿಸೆಂಬರ್ ತನಕ ಇರುತ್ತೆ. ಆಮೇಲಿಂದ ಇಲ್ಲಿ ತೀರ್ಥಹಳ್ಳಿನಲ್ಲಿ ಮದುವೆಗಳೆಲ್ಲ ಆಗುತ್ತಲ್ಲ, ಮದುವೆಗೆ ಬಂದವರು ಇಲ್ಲಿ ಬಂದು ಉಳ್ಕೊಳ್ತಾರೆ. ಮನೆ ದಿನ ಮದುವೆ ಇರುತ್ತಲ್ಲ, ಹಿಂದಿನ ದಿನ ಬಂದು ಉಳ್ಕೊಂಡು ಮತ್ತು ಮಾರನೇ ದಿನ ಮದುವೆಗೆ ಹೋಗ್ತಾರೆ. ಆ ಥರ ಬೇರೆ ಬೇರೆ ಸೀಸನಲ್ಲಿ ಥ್ರೂಔಟ್ ದ ಇಯರ್ ಎಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ನಮ್ಮಲ್ಲಿ ಬಂದವರು ಸೆಲೆಬ್ರಿಟಿಗಳು. ಅದು ಬಂಗಾರಪ್ಪನವರು, ಇದು ಮೇಲ್ಗಡೆ ಇದು ಬಂದಾಗ ಬಂಗಾರಪ್ಪನವರು, ಇದು ಶಿವರುದ್ರಪ್ಪನವರು, ಕವಿ, ರಾಷ್ಟ್ರಕವಿ ಶಿವರುದ್ರಪ್ಪನವರು. ಅವರು, ಅವ್ರ ಮಗಳು ಜಯಂತಿಯವರು, ನಾನು, ನನ್ನ ವೈಫು, ನನ್ನ ಮಗಳು, ನಮ್ಮ ಅಣ್ಣ, ನಮ್ಮಮ್ಮ ಇದ್ದಾಗ ಬಂದಿದ್ದು. ಇದು ದರ್ಶನ್, ಸೃಜನ್ ಲೋಕೇಶು, ಅವರಮ್ಮ, ದರ್ಶನ್ ವೈಫು, ಅವರೆಲ್ಲ. ಪ್ರಕಾಶ್ ಬೆಳವಾಡಿ, ಇದು ಇವರು ಶ್ರೀಧರ್ ಡ್ಯಾನ್ಸರ್ ಇದಾರಲ್ಲ ಅವರು. ಓ, ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ಅದು ನಾವು ಸಣ್ಣಕ್ಕಿದ್ದಾಗ, ನನ್ನ ಮಗ ಸಣ್ಣಕ್ಕಿದ್ದಾಗ ಕುವೆಂಪು ಜೊತೆ ಇದು. ಕುವೆಂಪು ಜೊತೆನಾ? ಅದೇ ಅದು ಅವ್ರ ಮನೆಯಲ್ಲಿ, ಕುವೆಂಪು ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ನು ಬೆಲ್ ಮಾಡ್ಬಿಟ್ಟು ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ನೋಡು, ನಾನೇ ನಿಂಗೆ ಹೆಸರಿಟ್ಟಿದ್ದು ಮಯೂಕ ಅಂತ ಕರೆದ್ಬಿಟ್ಟು. ಓ, ನಿಮ್ಮ ಮಗಂಗೆ ಕುವೆಂಪು ಕುವೆಂಪುರ ಹೆಸರಿಟ್ಟಿದ್ದು. ಇದು ಅದೇ ಬಂಗಾರಪ್ಪನವ್ರು ಬಂದಾಗ, ಇದು ಕುಮಾರಸ್ವಾಮಿ ಅವ್ರು ಬಂದಾಗ, ಇದು ಸ್ವಾಮೀಜಿ ನನ್ನ ಮಗನಿಗೆ ಇದು ಮಾಡ್ತಿರೋದು. ಅದು ನನಗೆ ಸನ್ಮಾನ ಮಾಡಿದ್ದು. ಇದು ಬೇರೆ ಫಂಕ್ಷನ್ಗಳಲ್ಲಿ. ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದಾರೆ, ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ಕುಪ್ಪಳಿಗೆಲ್ಲ ಬಂದಿದ್ರು ಅವರು. ಓಕೆ. ಕುಪ್ಪಳಿಲಿ ಬಂದು ತುಂಬ ಫೋಟೋಗ್ರಫೀಸ್ ಎಲ್ಲ ತೆಗೆದ್ರು. ಸುಧಾಮೂರ್ತಿ ಅವರು. ಇದು ಭೀಮೇಶ್ವರ್ ಜೋಶಿ ಅವರು, ಹೊರನಾಡು ದೇವಸ್ಥಾನದ ಇದು. ಹೌದು. ಗಿರೀಶ್ ಕಾರ್ನಾಡು, ಕಾರ್ನಾಡು, ಚಂದ್ರಶೇಖರ್ ಕಂಬಾರ್. ಇವ್ರು ಗಿರೀಶ್ ಕಾರ್ನಾಡು ಇಲ್ಲೇನೆ ಮಲೆಗಳಲ್ಲಿ ಮದುಮಗಳು ಶೂಟಿಂಗ್ ಮಾಡಿದ್ರು. ಇಲ್ಲೇ ಮೇಘರೊಳ್ಳಿ ಹತ್ರ ಎಲ್ಲ ತುಂಬಾ ಶೂಟಿಂಗ್ ಮಾಡಿದ್ರು. ಅವಾಗ ಎಲ್ಲ ಬರೋರು ಇಲ್ಲೇನೆ ಇರೋರು ಅವರು. SM ಕೃಷ್ಣ ಅವರು. ಇದು ಅನಂತಮೂರ್ತಿ ಅವರು. ಎಲ್ಲ ಸಾಹಿತಿಗಳು ಬಂದಿದ್ರು. ಸುದೀಪ್, ಶಿವಣ್ಣ ಅವರು ಟ್ರಕ್ಕಿಂಗ್ ಎಲ್ಲ ಬಂದಿದ್ರು. ಇದೆಲ್ಲ ಲೇಡಿ ಇವರು ಬೈಕರ್ಸ್ ನೋಡಿ. ಇದೆಲ್ಲ ಮೋಟರ್ ಬೈಕಲ್ಲಿ ಹುಡುಗಿಯರ್ದು ಮೋಟರ್ ಬೈಕ್ ಇದು. ಓಕೆ. ನಮ್ಮ ಫ್ಯಾಮಿಲಿ ಫೋಟೋ ಅದು. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಈ ಬ್ಲೂ ಮಗ ಎಲ್ಲೋದಲ್ಲಿದ್ದಾಳಲ್ಲ, ಅವಳು ನನ್ನ ಮಗಳು. ನನ್ನ ಮಗಳು ಅಳಿಯ, ಮಗ ಸೊಸೆ, ಮಗಳು ಮಕ್ಕಳು. ಫ್ಯಾಮಿಲಿ ಫೋಟೋಸ್. ಈ ಮೇಲ್ಗಡೆ ಇರೋದು ಅದು ನನ್ನ ಮಗನ ಮಗು. ಇದೇನ್ ಮೇಡಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರಾ? ಅದು ಚಿತ್ರಶನೆಯವರು ಮತ್ತೆ ನಮ್ಮ ಮನೆಯವರು. ಯಾವ ಸಿನಿಮಾದಲ್ಲಿ ಮೇಡಮ್? ಚೈತ್ರದ ಚಿಗುರು. ಯಾವಾಗ? ಈಗ ಸುಮಾರು ವರ್ಷ ಆಯ್ತು. ಎಲ್ಲಿ ಅದು? 20 ವರ್ಷ ಆಯ್ತು, ಶೂಟಿಂಗ್ ಆಯ್ತು. ಅವಾಗ ದತ್ತಣ್ಣ ಇವರೆಲ್ಲ ಬಂದಾಗ ಆ ಟೈಮಲ್ಲಿ ಇಲ್ಲೇ 1 ಮಂತ್ ಇದ್ರು. ದತ್ತಣ್ಣ ಮುಕ್ಕಲ್ ಬಸ್ 80% ಇಲ್ಲೇ ಇತ್ತು ಶೂಟಿಂಗ್. ಅವಾಗ ಒಂದು ಮದುವೆ ಸೀನ್ ನಿಮ್ಮನ್ನ ಮಾಡಿ ಅಂತ ಅವ್ರು ಹೇಳಿದ್ರ? ಆರ್ತಿ ಎತ್ತಿ ಮನೆಗೆ ಕರ್ಕೊಳ್ಳಿ ಅಂತ. ಓಕೆ. ಇದು ನೋಡಿ, ಜಂಗಲ್ ಬುಕ್ ಶೂಟಿಂಗ್ ಆದಾಗ ಹಾಲಿವುಡ್ನವರೆಲ್ಲ ಬಂದು ಇಲ್ಲೇ ಇದ್ರು. ಓ, ಹೌದಾ? ಅವರು ಹಾಲಿವುಡ್ ಇವ್ರು ಬರೆದಿರೋದು ಮೈಕ್ ವುಡೆಡ್ ಅಂತ, ಅವರು ಆರ್ಟ್ ಡೈರೆಕ್ಟ್ರು. ಇಲ್ಲೇ ಅದು ಫುಲ್ ಮಲೆನಾಡು ಕತೆ ಜಂಗಲ್ ಬುಕ್ಕು. ಸೊ ಹಾಗಾಗಿ ವೆಸ್ಟರ್ನ್ ಘಾಟಲ್ಲೇ ಫೋಟೋಗಳು ಇದು ಬೇಕಿತ್ತು. ಅವ್ರದ್ದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು, ಇಲ್ಲಿ ಇರೋ ಕಾಡುಗಳದ್ದು ಮರಗಳದೆಲ್ಲ ಸ್ಟಿಲ್ ಫೋಟೋಗ್ರಾಫ್ಸ್ ತೆಗೆದ್ಬಿಟ್ಟು ಅನಿಮೇಟ್ ಮಾಡಿರೋದು. ಜಂಗಲ್ ಬುಕ್ ತುಂಬಾ ಫೇಮಸ್. ಡಿಸ್ನಿ ಅವರು ಮಾಡಿದ್ದು. ಅದಕ್ಕೆ ಬಂದು ಇಲ್ಲೇ ಇದ್ರು. ಓಕೆ. ತುಂಬಾ ಸಾಕಷ್ಟು ಜನ ಬಂದಿದ್ದಾರೆ. ದಿಗಂತು, ರಘು ದೀಕ್ಷಿತ್, ಇದು ಮುಖ್ಯಮಂತ್ರಿ ಚಂದ್ರು, ಜಗ್ಗೇಶ್, ಬಿಸಿ ಪಾಟೀಲ್. ಇಲ್ಲಿ ಬಂದು ಹೋದವರೆಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳು. VIP ವಾಲಿದು. ಇದು ನಮ್ಮ ಹಳೆ ಮನೆಗಳು. ಇದು ನೆನ್ನೆ ಹೋಗಿದ್ವಲ್ಲ, ಹಳೆ ಮನೆ, ದೇವಂಗಿ ಮನೆ. ಅದು 300 ವರ್ಷದ ಹಳೆ ಮನೆ. ಅದು ಅವರು ಡಿವೈಡ್ ಆದ್ಮೇಲೆ ಇಲ್ಲಿ 2 ಮನೆ ಕಟ್ಟಿದ್ರು. ಅವ್ರು 3 ಜನ ಬ್ರದರ್ಸು. ಫಸ್ಟ್ ಬ್ರದರ್ ಇಲ್ಲಿ ಕಟ್ಟಿದ್ರು, ನಮ್ಮ ಅಜ್ಜ. ಅವ್ರು ಸೆಕೆಂಡ್ ಬ್ರದರ್ ಇದ್ರು, ಲಾಸ್ಟ್ ಬ್ರದರ್ ಅಲ್ಲೇ ಇದ್ರು. ಸೊ ಇದು ಇಲ್ಲಿ ಕುವೆಂಪು ಅವ್ರ ಮದುವೆ ಆಗಿದ್ದ ಮನೆ. ಇದು ಎಲ್ಲ ಚಿಕ್ಕ ಹುಡುಗರಿಂದ ಈ ಮನೆಯಲ್ಲಿದ್ದು. ವೀಕ್ಷಕರೇ, ನೀವು ನೋಡಿದ್ರಲ್ಲ, ದೇವಾಂಗಿ ಮನುದೇವ್ ಅವರ ಕಟ್ಟಿದಂಥ ಆತಿಥ್ಯ. ಒಂದು ರೀತಿಯಾಗಿ ಇಲ್ಲಿ ಬಂದರೆ ಅದೇ ರೀತಿಯಾಗಿ ಆತಿಥ್ಯ ಸತ್ಕಾರ ಎಲ್ಲ ಸಿಗುತ್ತೆ ನಿಮಗೆ. ಅಷ್ಟು ಬ್ಯೂಟಿಫುಲ್ ನೇಚರ್ಲಿ ಬ್ಯೂಟಿಫುಲ್ ಆದಂಥ ರೆಸಾರ್ಟ್ ಇದೆ. ನೀವು ತೀರ್ಥಹಳ್ಳಿ ಸುತ್ತಮುತ್ತ ಕುವೆಂಪು ಮನೆ ಆಗಿರ್ಬೋದು, ಈ ಕಡೆ ಹುಂಚ, ಈ ರೀತಿಯ ಕೊಡಚಾದ್ರಿಗೆ ಹೋಗಬೇಕು ಅಂದಾಗ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲೇಸು. ನೀವು ಮಲೆನಾಡು ಫೀಲ್ ಮಾಡಬೇಕು, ಬೆಂಗಳೂರಂಥ ಸಿಟಿ ಲೈಫಲ್ಲಿ ಬೇಜಾರಾಗಿದೆ, ಒಂದು 2 ದಿನ ಆರಾಮಾಗಿ ನೇಚರ್ ಮಧ್ಯೆ ಇರಬೇಕು ಅಂತ ಹೇಳಿದವರಿಗೆ ಇದು ಬೆಸ್ಟ್ ಆಗಿದೆ. ಅದು ನೋಡಿ, ಅದು ನಮ್ಮ ತಂದೆದು ವೀಣೆ. ಅದು ನಮ್ಮ ತಂದೆಯವರೆಲ್ಲ ಆವಾಗ ವೀಣೆ ನುಡ್ಸೋರು. ಇದು ಆಗಿನ ಕಾಲದ್ದು ಭಾಳ ಹಳೆಯದು. ಈಗ ನಾವ್ಯಾರು ನುಡ್ಸೋದಿಲ್ಲ, ಸುಮ್ಮನೆ ಶೋ ಪೀಸ್ ಆಗಿದೆ ಈಗ. ಇದು ನಮ್ಮ ತಂದೆಯವರು ನುಡಿಸ್ತಾ ಇದ್ದಿದ್ದು ವೀಣೆ ಇದು.
ಓಕೆ, ಇಷ್ಟೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ನಿಮಗೆ ಹಳೆ ವಸ್ತುಗಳ ಮೇಲೆ, ನಿಮ್ಮ ಮನೆತನದ ಮೇಲೆ ಒಂದು ರೀತಿಯಾಗಿ ಎಷ್ಟು ಫೀಲ್ ಇದೆ, ಎಷ್ಟು ಬಾಂಧವ್ಯ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ನೋಡಿದರೆ. ಎಲ್ಲರಾಗಿದ್ರೆ ಇದು ಗುಜ್ರಿಗೆ ಹಾಕ್ಬಿಡೋರು, ಅದಕ್ಕೆ ಒಂದು ಪ್ಲೇಸ್ ಮಾಡಿ ಅದೇ ರೀತಿಯಾಗಿ ಡಿಸ್ಪ್ಲೇ ಮಾಡಿದ್ದೀರಲ್ಲ. ವೀಣಾಪಾಣಿನ ಮೇಲೆ ಕೂರಿಸ್ಬಿಟ್ಟಿದ್ದೀವಿ ಸರಸ್ವತಿನ. ಈಗ ಪಾಲಿಶ್ ಮಾಡಿ ಕ್ಲೀನ್ ಮಾಡಿದ್ರೆ ಎತ್ತಿಲ್ಲಲ್ಲ ಈಗ. ಓ, ಎತ್ತಿನ ನೊಗ ಅದು. ಓಕೆ, ಇಲ್ಲಿ ಫೋಟೋಗ್ರಫಿ ನೋಡ್ತೀವಲ್ಲ, ಇಲ್ಲೂ ಅಷ್ಟೇ ಒಂದು ದೊಡ್ಡ ಟಿವಿ ಹಾಕಿದ್ವಿ, ಅದನ್ನ ಇದು ಕೊಟ್ಟಿದ್ದೀನಿ ಸರ್ವಿಸ್ಗೆ. ಅದರಲ್ಲಿ ನಾವು ಬಂದವ್ರದ್ದೆಲ್ಲ ಫೋಟೋನ ಪೆನ್ ಡ್ರೈವಲ್ಲಿ ಹಾಕಿಟ್ಬಿಡ್ತೀವಿ, ಅವ್ರದ್ದೆಲ್ಲ ಬಂದಿದ್ದೆಲ್ಲ ಸ್ಲೈಡ್ ಆಗ್ತಾ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ತುಂಬ ಇಷ್ಟ ಇರುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಫ್ರೆಂಡ್ಸ್ ಬಂದಾಗ ಎಲ್ಲ ಗೆಟ್ ಟುಗೆದರ್ ಆಗಲಿಕ್ಕೆ ಬರ್ತಾರೆ. ಕೆಲವೊಂದು ಕಡೆ ಡಬಲ್ ಬೆಡ್ ತೊಗೊಳ್ತಾರೆ, 3 ಜನ ಇರೋ ಬೆಡ್ ತೊಗೊಳ್ತಾರೆ. 10 ಜನ ಫ್ರೆಂಡ್ಸ್ ಬಂದಾಗ ಯಾವ ರೀತಿಯ 10 ಜನ ಫ್ರೆಂಡ್ಸ್ ಉಳ್ಕೊಳ್ಳೋ ಅಂತ ಅದ್ರ ಕೆಳಗಡೆ ಒಂದು ದೊಡ್ಡ ರೂಮ್ ಇದೆ, ಅದ್ರಲ್ಲಿ 10 ಬೆಡ್ ಇದೆ. ಹೌದಾ? ಆ ಥರ ಬಂದು ಅಲ್ಲಿರ್ತಾರೆ. ಇದು ಒಂದು 4 ಬೆಡೆಡ್ ರೂಮ್. ಇದು ಫ್ಯಾಮಿಲಿ ಬರ್ತಾರೆ, ಇಬ್ಬರು ಸ್ವಲ್ಪ ಗ್ರೋನ್ ಅಪ್ ಮಕ್ಕಳು ಆ ಥರ ಎಲ್ಲ ಇದ್ದರೆ ಇದರಲ್ಲಿ ಬಂದು ದೇ ಸ್ಟೇ ಹಿಯರ್. ಓ, 4 ಬೆಡ್ ಇದೆ. ಇದು 4 ಬೆಡ್ ಇದೆ. ಇದಕ್ಕೆ ಬಾತ್ರೂಮ್ ಇದೆ. ಓಕೆ, ಅಟ್ಯಾಚ್ ಬಾತ್ರೂಮ್ ಎಲ್ಲ ಬಾತ್ರೂಮ್ ಇದೆ. ಸ್ವಲ್ಪ ಗ್ರೋನ್ ಅಪ್ ಮಕ್ಕಳೆಲ್ಲ ಇದ್ದರೆ ಅಥವಾ 4 ಜನ ಫ್ರೆಂಡ್ಸ್ ಬಂದರೆ ಎಲ್ಲ ಒಟ್ಟಿಗೆ ಇರ್ತಾರೆ ಇದರಲ್ಲಿ. ಸೊ ಈ ಥರ ರೂಮ್ ಇದೆ. ಹೊರಗಡೆ ತೋಟದ ವ್ಯೂ ಇದೆ. ಓಕೆ, ವಾವ್. ಇಲ್ಲೆಲ್ಲ ಊಟಕ್ಕೆಲ್ಲ ಇಲ್ಲೇ ಕುತ್ಕೋತಾರೆ, ಬಂದವರೆಲ್ಲ ಇಲ್ಲೇ ಕುತ್ಕೋತಾರೆ. ಸಾಯಂಕಾಲ ಏನಾದ್ರು ಡ್ರಿಂಕ್ ಮಾಡಬೇಕು ಏನಿದ್ರು ಇಲ್ಲೇ ಎಲ್ಲ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡ್ತಾರೆ ಇಲ್ಲಿ. ಓಕೆ, ಓ, ಆ ರೀತಿಯಾಗಿ ಇಲ್ಲಿ ಬಂದ್ರೆ ಒಂದು ರೀತಿ ಫ್ರೀಡಮ್ ಇದೆ, ಫ್ರೀಡಮ್ ಇದೆ, ಎಂಜಾಯ್ ಮಾಡ್ಕೊಂಡು ಇಲ್ಲೆಲ್ಲ ಬಫೆ ಇಡ್ತೀವಿ. ಬಫೆ ಇಡ್ತೀವಿ ಇಲ್ಲೆಲ್ಲ. ಓಕೆ, ಕೆಳಗಡೆ ಎಲ್ಲ ರೂಮ್ಸ್ ಇದೆ ದೊಡ್ಡದು. ತುಂಬ ಜನ ಬಂದವರೆಲ್ಲ 10 ಜನ ಒಂದು ರೂಮಲ್ಲೇ ಇರಬೇಕು ಅಂದವರು ಅಲ್ಲಿ ಹೋಗಿ ಉಳ್ಕೋತಾರೆ. ಇನ್ನು ಕೆಳಗಡೆ 3 ಬೆಡ್ಡಿನ ಒಂದು ರೂಮ್ ಇದೆ. ಸೊ ಎಲ್ಲ ಒಂದೊಂದ್ಸತಿ ಒಂದು 30-35 ಜನ ಬರ್ತಾರೆ ಒಟ್ಟಿಗೆ, ಒಂದು ಫ್ಯಾಮಿಲಿ ಇದು ಅಂತ ಬರ್ತಾರೆ. ಬಂದಾಗ ಎಲ್ಲ ಅಷ್ಟು ಜನಕ್ಕೂ ಕರೆಕ್ಟ್ ಒಂದೊಂದು ಬೆಡ್ಗಾಗೆ ಇದೆ. ಅಕಸ್ಮಾತ್ ಜಾಸ್ತಿ ಜನ ಬಂದರೆ ಟೆಂಟ್ ಹಾಕ್ಕೊಡ್ತೀವಿ. ಟೆಂಟ್ ಬೇಕು ಅಂತ ಇಷ್ಟಪಡೋರು. ಓ, ಟೆಂಟು ಇದೆ. ಟೆಂಟ್ ಇದೆ, ಟೆಂಟನ್ನು ಹಾಕ್ಕೊಡ್ತೀವಿ. ಓಕೆ, ನೇಚರ್ ಮಧ್ಯದಲ್ಲಿ ಟೆಂಟಲ್ಲಿ ಮಲಗೋ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಒಂದ್ಸಲ ಫೀಲ್ ಮಾಡಬೇಕು ನೀವು ಇಲ್ಲಿ ಬಂದು, ಅವಾಗಲೇ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಈಗ ಬಂದವರಿಗೆಲ್ಲ ಏನಾದರೂ ಕೊಂಡ್ಕೊಂಡು ಹೋಗಬೇಕು ಅಂತ. ಸೊ ಈ ಮಲೆನಾಡ್ದು ನಮ್ಮದು ಈ ಜೋನಿ ಬೆಲ್ಲ ಇವ್ರು ಮಾಡಿರೋ ಹೋಮ್ ಸ್ಟೇ, ಇಲ್ಲೇ ಹಣ್ಣಿನ ಜಾಮ್ಗಳು ಎಲ್ಲ ಇಲ್ಲಿ ಏನು ಫ್ರೂಟ್ ಸಿಗುತ್ತೋ ಅದ್ರ ಜಾಮ್ಗಳು, ಆ ಥರ ಜಾಮನ್ನೆಲ್ಲ ನೀವು ಮಾಡ್ತೀರಾ? ಆಮೇಲೆ ಕೊಬ್ಬರಿ ಎಣ್ಣೆ, ಇಲ್ಲೇ ಮನೇದು ಏನು ಸಿಗುತ್ತೆ ಆ ಥರದ ಅರಿಶಿನ, ಇದನ್ನೆಲ್ಲ ಸುಮ್ಮನೆ ಇಟ್ಟಿದ್ದೀವಿ. ಕೆಲವ್ರು ಬಂದವರಿಗೆ ಇಷ್ಟ ಆದರೆ ತಗೊಂಡು ಹೋಗ್ತಾರೆ. ಓ, ಮೆಣಸು ಮತ್ತೆ ಇಲ್ಲಿ ಕ್ರಾಫ್ಟ್ ವರ್ಕ್, ಓ, ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ರೆಡಿ ಮಾಡಿದ್ ಮೇಡಮ್? ಮೇಡಮ್ ಅವರೇ. ಏನೆಲ್ಲ ಮಾಡ್ತೀರಾ ಮೇಡಮ್ ನೀವು? ಹಿಗ್ಗೇಲು ಅಂದ್ರಲ್ಲೇ ಮೇಡಮ್ ಎಕ್ಸ್ಪರ್ಟ್ ಇಲ್ಲ, ಎಲ್ಲ ಕಲೆಗಳು ಗೊತ್ತಿದೆ ಅಂತ ಹೇಳ್ದೆ. ಎಷ್ಟೇ ಆಗ್ದಲ್ಲ ಹೇಳ್ತಾರ ಮೇಡಮ್. ನಮ್ಮ ಅಪ್ಪು ಸರ್ ಹಾಡು ಹೇಳಿಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ನೋಡಿ ಅಡುಗೆದು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಇದಕ್ಕೂ ಒಂದು ಸರ್ಟಿಫಿಕೇಟ್ ಬಂದಿದೆ, ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್. ಓ, ಪರಿಣಿತ. ಓಕೆ, ಜನರೇಷನ್. ಎಲ್ಲಿ ಕೊಟ್ಟಿದ್ದದ್ದು? ಅದು ಯಾವುದೋ ಒಂದು ಕಾಂಪಿಟೇಷನ್ದು. ಓ, ಕಾಂಪಿಟೇಷನ್ ವಿನ್ ಆಗ್ಬಿಟ್ರಾ ಮೇಡಮ್? ಬನ್ನಿ. ಹಳೆ ಮರದಲ್ಲಿ ಮಾಡಿಸಿದ್ದ ನೀವು ಇದನ್ನೆಲ್ಲ? ತೆಗೆದಿರ್ತಾರಲ್ಲ, ಕಟ್ ಮಾಡಿರ್ತಾರಲ್ಲ, ಆಮೇಲೆ ಅದನ್ನು ಸಣ್ಣಕ್ಕಿರೋದು ಎರಡು ಮಾಡ್ತಿದ್ದೀನಿ. ಅದು ನನ್ನ ಮೊಮ್ಮಕ್ಕಳಿದ್ದಾಗ ಅವ್ರಿಗೆ ಕೂರಕ್ಕಾಗುತ್ತೆ ಅಂತ ಮಾಡಿದ್ದಾವೆ 2. ಆಮೇಲೆಲ್ಲ ಇಲ್ಲಿ ಕೂರಕ್ಕಾಗುತ್ತೆ ಅಂತ ನನಗೆ ಸ್ವಲ್ಪ ಇಂಥದ್ದು ಇಂಟ್ರೆಸ್ಟ್ ಜಾಸ್ತಿ. ಈ ಉಡ್ದು ಕಂಬಗಳು ಆ ಥರ ಎಲ್ಲ ಇದು. ಆವಾಗ ಈ ಕಂಬನ ನಾನು ಈ ಥರ ಕುಯ್ಸಿ ಈ ಥರ ಮಾಡಿಸ್ತೇನೆ. ನೋಡಿ, ವೇಸ್ಟ್ ಅಂತ ಕಟ್ಟಿಗೆ ಆಗೋದು ಬೇಡ, ಕಟ್ಟಿಗೆ ಬದಲು ಕೂರಕ್ಕೆ ಆಗುತ್ತೆ ಅಂತ. ಓ, ತುಂಬ ಸಾಕಷ್ಟು ಮಾಡಿಸಿದ್ದೀರಾ? ತುಂಬ ಇದೆ. ಉಂಟು ನೋಡಿ ಅಲ್ಲಿ. ಓಕೆ, ತುಂಬ ಕಂಫರ್ಟ್ ಇದೆ, ಏನು ಅಷ್ಟೊಂದೇನು ಇದಾಗ್ತಾ ಇಲ್ಲ. ಕುತ್ಕೊಂಡು ಮಾತಾಡ್ತಾ ಗ್ರಿಪ್ಪು ಇದೆಯಲ್ಲ ಹಿಂದೆ. ಅದು ಸಣ್ಣ ಕಟ್ ಮಾಡಿದ್ದೆಲ್ಲ ಆ ಥರ ಆಯಿತು. ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೆಲ್ಲ ಈ ಟೈಪಲ್ಲಿ